ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಂಪುಟ ಭದ್ರತಾ ಉಪಸಮಿತಿಯ ಸಭೆ ಆರಂಭ ಆಗುತ್ತೆ. ಆಪರೇಷನ್ ಸಿಂಧೂರ್ನ ಬಳಿಕ ಮೊದಲ ಬಾರಿಗೆ ಸಿಸಿಎಸ್ನ ಸಭೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವಂತಹ ಸಿಸಿಎಸ್ನ ಸಭೆ ಇದು. ಈ ಹಿಂದೆ ಆಪರೇಷನ್ ಸಿಂಧೂರ್ಗೂ ಮುನ್ನ ಈ ಸಭೆ ನಡೆದಿತ್ತು. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿನ ಮೀಟಿಂಗ್ ಇದೆ. ಇಂದಿನ ಮೀಟಿಂಗ್ನಲ್ಲಿ ದೇಶದ ಭದ್ರತೆ ವಿಚಾರವಾಗಿ ಚರ್ಚೆ ಆಗುತ್ತೆ. ಪೆಹಲ್ಗಾಮ್ನ ದಾಳಿಯ ನಂತರದಲ್ಲಿ ಸಿಸಿಎಸ್ನ ಸಭೆ ಆಗಿತ್ತು. ಇದರಲ್ಲಿ NSA ಅಜಿತ್ ದೋವಲ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಅನೇಕರಿರ್ತಾರೆ. ಸೊ ಈ ಸಭೆ ಬಹಳಷ್ಟು ಮಹತ್ವದ ಸಭೆ. ಇವತ್ತು ಮತ್ತೊಮ್ಮೆ ಸಿಸಿಎಸ್ನ ಸಭೆಯನ್ನು ಕರೆಯಲಾಗಿದೆ. ಪೆಹಲ್ಗಾಮ್ ದಾಳಿಯಾದ ನಂತರ ಸಿಸಿಎಸ್ ಸಭೆ ಆಗಿತ್ತು. ಈಗ ಮತ್ತೊಮ್ಮೆ ಸಭೆ ಕರೆದಿದ್ದಾರೆ. ಆಪರೇಷನ್ ಸಿಂಧೂರದ ಹೊತ್ತಿನಲ್ಲೂ ಕೂಡ ಸಭೆ ಆಗಿರಲಿಲ್ಲ. ಸೊ ಇದಾದ ನಂತರ ಸಭೆ. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪೆಹಲ್ಗಾಮ್ನ ದಾಳಿಯಾದ ನಂತರದಲ್ಲಿ ಸಿಸಿಎಸ್ನ ಸಭೆ ಆಗಿತ್ತು. ಆಪರೇಷನ್ ಸಿಂಧೂರದ ಟೈಮ್ನಲ್ಲೂ ಕೂಡ ಸಿಸಿಎಸ್ ಸಭೆ ಆಗಿರಲಿಲ್ಲ. ಈ ಸಿಂಧೂರ ಆದ ನಂತರ ಈಗ ಆಗ್ತಾ ಇರೋದು ಯಾವುದರ ಬಗ್ಗೆ ಚರ್ಚೆ ಆಗಬಹುದು ಅಂತ ಈ ಸಭೆಯಲ್ಲಿ? ವಾಸುದೇವ್, ಇವತ್ತು ಕೇಂದ್ರದ ಕ್ಯಾಬಿನೆಟ್ನ ಭದ್ರತೆಯ ಸಂಪುಟ ಉಪಸಮಿತಿಯ ಸಭೆಯನ್ನ ಈಗ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ದೇಶದ ಭದ್ರತೆಯ ಸ್ಥಿತಿಗತಿಯ ಬಗ್ಗೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ವಿದೇಶಾಂಗ ಸಚಿವ ಜಯಶಂಕರ್ ಅವರು, ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಪ್ರಮುಖ ಸಚಿವರುಗಳು ಮಾತ್ರವೇ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಮುಖ್ಯವಾಗಿ ಈಗ ಗಡಿನಲ್ಲಿರುವಂತಹ ಪರಿಸ್ಥಿತಿ ಮತ್ತು ದೇಶದ ಭದ್ರತೆಯ ಪರಿಸ್ಥಿತಿ, ಆಪರೇಷನ್ ಸಿಂಧೂರ್ ನಂತರ ಎದುರಾಗಿರುವಂತಹ ಭದ್ರತೆಯ ಪರಿಸ್ಥಿತಿಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈಗ ಕದನ ವಿರಾಮವನ್ನ ಪಾಕಿಸ್ತಾನವೇ ಪ್ರಸ್ತಾಪವನ್ನ ಇಟ್ಟಿತ್ತು. ಆ ಕದನ ವಿರಾಮ ಪ್ರಸ್ತಾಪ ಇಟ್ಟ ಬಳಿಕವೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಗಳನ್ನು ನಡೆಸಿದೆ. ಹಾಗಾಗಿ ಈಗ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರ ಕದನ ವಿರಾಮದ ಪ್ರಸ್ತಾಪವನ್ನು ಕೂಡ ನಂಬಿಕೊಂಡು ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಗಡಿನಲ್ಲಿ ಯಾವುದೇ ರೀತಿಯಾದಂತಹ ದಾಳಿಗಳು ನಡೆದರೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕು ಮತ್ತು ಪಾಕಿಸ್ತಾನದ ಮಿಲಿಟರಿಯನ್ನ ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಮತ್ತು ಉಗ್ರಗಾಮಿಗಳನ್ನ ಮುಂದೆ ಯಾವ ರೀತಿಯಾಗಿ ಮಟ್ಟ ಹಾಕಬೇಕು, ಹೇಗೆ ಏನು ಅನ್ನೋದ್ರ ಬಗ್ಗೆ ಈ ಪ್ರಮುಖವಾಗಿ ಈ ಭದ್ರತೆಯ ಸಂಪುಟ ಉಪಸಮಿತಿಯ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಈಗ ಭಾರತ ಈಗ ಯಶಸ್ವಿಯಾಗಿ ಆಪರೇಷನ್ ಮಿಲಿಟರಿ ಆಪರೇಷನ್ ಅನ್ನ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳ ಮೇಲೆ, ಪಾಕಿಸ್ತಾನ ಸೇನೆಯ ಮೇಲೆ ನಡೆಸಿದೆ. ಇದೇ ಒಂದು ಮೊಮೆಂಟಮ್ನ ಮುಂದೆ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.